ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಬೇಜಾರು ಮಾಡ್ಕೋಬೇಡ. ಏನೂ ಆಗಿಲ್ವಲ್ಲ? ಆ ಸಂಪಾದ ವಿಷಯನ ನಾನು ನೋಡ್ಕೋತೇನೆ. ನಿನ್ ಪ್ರಯತ್ನ ನೀನ್ ಮಾಡಿದ್ಯಲ್ಲ. ಎಲ್ಲರೂ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ ಬಾಮ್ಮ. ನೀನ್ ಬರಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ಇದ್ರ ಮೇಲೆ ನಿನ್ನಿಷ್ಟ. ನಿಮ್ಮಪ್ಪ ಎಲ್ಲಿ ಸತ್ಯ ಹೇಳ್ಬಿಡ್ತಾರೋ ಅಂತ ನನ್ನ ಗುಂಡಿಗೆನೆ ನಿಂತೋದಾಗಿತ್ತು ಕಣೋ. ಅಮ್ಮ, ಹೋಗೋಣ ಬಾಮ್ಮ. ನನ್ನ ಮುದ್ದು ಅಮ್ಮ ಅಲ್ವಾ? ಬಾ. ಬಾ. ಕೂತ್ಕೊಮ್ಮ. ಕೂತ್ಕೊಳ್ಳಮ್ಮ, ಕೂತ್ಕೋ. ಅಮ್ಮನೂ ಬಂದಾಯ್ತಮ್ಮ. ಈಗ ಊಟ ಬಡಿಸಿ. ಅನುಪಮ, ನೀನು ಕೂತ್ಕೋ. ಎಲ್ರೂ ಸೇರಿ ಊಟ ಮಾಡೋಣ ಅನ್ಕೊಂಡ್ವಿ ಅಲ್ವಾ? ಇವತ್ತು ಹಬ್ಬ ಅಂತ ಕೆಲಸದವರು ಕೂಡ ಬಂದಿಲ್ಲಮ್ಮ. ಬಾಲಾಜಿ ಒಬ್ನೇ ಮಾಡ್ಬೇಕು, ಕಷ್ಟ ಆಗತ್ತಮ್ಮ. ನೀವೆಲ್ಲ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಪರವಾಗಿಲ್ಲ, ನಾವೇ ಎಲ್ಲ ಬಡಿಸ್ಕೊಳ್ಳೋಣ. ನೀವು ಕೂತ್ಕೊಳ್ಳಿಮ್ಮ. ಪರವಾಗಿಲ್ಲಮ್ಮ, ನಾನು ಆಮೇಲೆ ಮಾಡ್ತೀನಿ. ಕಲ್ಯಾಣಿ, ನಿನಗೆ ಗೊತ್ತೋ ಇಲ್ವೋ, ಹೀಗೆ ಪ್ರತಿ ವರ್ಷ ಕೃಷ್ಣಾಷ್ಟಮಿ ದಿನ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತೀವಿ. ಇದಕ್ಕೊಂದು ವಿಶೇಷತೆ ಇದೆ. ನಾನು ಈ ಮನೆಗೆ ಬಂದಾಗ ಅದೇ ಎಲ್ಲರೂ ಒಟ್ಟಿಗೆ ಇರ್ಬೇಕಾದ್ರೂ ಕೂಡ ಹೀಗೆ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಲ್ಲ ಅಜ್ಜಿ, ಇದ್ರಲ್ಲಿ ಏನ್ ವಿಶೇಷ ಇದೆ? ನಿಜಾನೇ. ಮಾಮೂಲಿ ದಿನಗಳಲ್ಲಾದ್ರೆ ಅವ್ರಿಗವರೇ ಒಟ್ಟಿಗೆ ಊಟ ಮಾಡ್ತಾರೆ. ಆದ್ರೆ ಇವತ್ತು ಪ್ರೀತಿಗೆ ಗುರ್ತಾಗಿ ಗಂಡ ಹೆಂಡತಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಬೇಕು. ಅದೇ ವಿಶೇಷತೆ. ನೀವು ಒಬ್ರಿಗೊಬ್ರು ತಿನ್ಸೋದ್ರ ಪ್ರಕಾರ ನಿಮ್ಮ ಪ್ರೀತಿ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಹೊಸ ದಂಪತಿಗಳಲ್ವಾ, ಮೊದಲು ನೀವಿಬ್ರು ತಿನ್ಸಿದ್ರೆ ಆಮೇಲೆ ನಾವೆಲ್ಲರೂ ಶುರು ಮಾಡ್ತೀವಿ. ಅಪ್ಪ, ಏನದು ಅಷ್ಟು ದೊಡ್ಡ ತುತ್ತ? ನನಗೆ ನನ್ನ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗ್ಬೇಕಲ್ಲ ಶೌರ್ಯ. ಹಾಗೇನೆ
ನಿಮ್ಮಮ್ಮನ ಬಾಯಿ ದೊಡ್ಡದಲ್ವಾ? ಈ ದೊಡ್ಡ ತುತ್ತು ನಿಮ್ಮಮ್ಮನ ಬಾಯಿಗೆ ಚಿಕ್ಕ ತುತ್ತಾಗತ್ತೆ ಬಿಡು. ಪಾಪ ಮಾವಯ್ಯ, ಅತ್ತೆಗೆ ಹುಷಾರಿಲ್ಲ ಅಲ್ವಾ? ಸರಿ ಅಮ್ಮ, ನನ್ನ ಪ್ರೀತಿನ ಸ್ವಲ್ಪನೇ ತಿನ್ನಿಸ್ತೀನಿ. ಅಮ್ಮ, ಕೂತ್ಕೋಮ್ಮ. ಏನ್ ಬೇಕು ಕಲ್ಯಾಣಿ? ಆ ಮಾಡು. ಆ ಮಾಡಮ್ಮ. ಆ ಮಾಡಮ್ಮ. ಏನಮ್ಮ ಇದೆಲ್ಲ? ಅಪ್ಪ ಈಗ ನಿನ್ ಜೊತೆ ಇದ್ದಿದ್ರೆ ನಿನ್ಗೂ ಅವರು ತಿನ್ನಿಸ್ತಿದ್ರಲ್ಲಮ್ಮ. ಕಲ್ಯಾಣಿ, ಪರಿಸ್ಥಿತಿಗಳು ಮಾಡ್ತಿರೋ ತಪ್ಪುಗಳನ್ನ ಕಾಲನೇ ಸರಿಪಡಿಸುತ್ತಮ್ಮ. ನಾವು ಮೌನವಾಗಿ ಕಾಯ್ತಿರ್ಬೇಕು. ಅಮ್ಮಂಗೆ ನೀನ್ ತಿನ್ಸು. ನೀವಿಷ್ಟು ಪ್ರೀತಿ ತೋರಿಸಿದ್ರೆ ಅನುಪಮಂಗೆ ನೀವೇ ಪ್ರಪಂಚ ಆಗ್ತೀರಾ. ಅವಳಿಗಿನ್ನೇನ್ ನೆನಪು ಬರುತ್ತೆ ಹೇಳಿ? ಅನುಪಮ ಬದುಕಿರೋದು ಅವಳಿಗೋಸ್ಕರ ಅಲ್ಲ, ನಮಗೋಸ್ಕರ. ಕಂದ, ಇವತ್ತು ನನಗ್ ತುಂಬಾನೇ ಸಂತೋಷ ಆಗ್ತಿದೆ. ಮನೇಲಿ ಎಲ್ರೂ ಒಟ್ಟಿಗೆ ಕೂತು ಎಷ್ಟೋ ದಿನಗಳಾದ್ಮೇಲೆ ಊಟ ಮಾಡಿದ್ವಿ. ಅದನ್ನ ನೋಡೋದಕ್ಕೆ ನನಗಿರೋ 2 ಕಣ್ಣು ಸಾಲಿಲ್ಲ ಅನ್ಕೋ. ಮತ್ತೆ ಈ ದಿನ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನಡೆಯೋದಕ್ಕೆ ಕಾರಣ ಆಫೀಸರ್ ಬದಲಾಗಿದ್ದು. ಆಫೀಸರ್ ನನಗೆ ಪ್ರೀತಿಯಿಂದ ಕೈ ತುತ್ತನ್ನ ತಿನ್ನಿಸ್ತಾ ಇದ್ರೆ ನಾನು ನನ್ನನ್ನೇ ಮರ್ತು ಹೋಗಿದ್ದೆ. ಆ ಕ್ಷಣ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ಆ ಕೋರಿಕೆ ನೆರವೇರುತ್ತೆ ಅಂತ ಹೇಳ್ತೀಯಲ್ಲ ಕಲ್ಯಾಣಿ. ಕೇಳ್ಕೊ. ಕಂದ, ನಾನ್ ಬದಲಾಗೋದು ನನ್ನ ದೊಡ್ಡತನ ಅಂತ ನಿಮ್ಮಮ್ಮ ಹೇಳ್ತಿದ್ದಾಳಲ್ಲ, ಅದು ನನ್ನ ದೊಡ್ಡತನ ಅಲ್ಲ. ನಾನು ಎಷ್ಟೇ ಅಸಹ್ಯ ಪಟ್ಕೊಂಡ್ರು, ಕೋಪ ಮಾಡ್ಕೊಂಡ್ರು ಪ್ರೀತಿಯಿಂದಾನೇ ಮಾತಾಡಿಸ್ತಿದ್ಲು. ಯಾವತ್ತೋ ಒಂದಿನ ನಾನು ಬದಲಾಗ್ತೀನಿ ಅಂತ, ತನ್ನ ಪ್ರೀತಿನ ಅರ್ಥ ಮಾಡ್ಕೋತೀನಿ ಅಂತ ಇಷ್ಟು ದಿನಗಳಿಂದ ತಾಳ್ಮೆಯಿಂದ ಕಾದಿರೋ ಕಲ್ಯಾಣಿನೇ ದೊಡ್ಡೋಳು. ನನ್ನ ಹೊಗಳಿದ್ದು ಸಾಕ್ ಬಿಡಿ ಆಫೀಸರ್. ನೀವು ಊಟ ಮಾಡಿರೋದು ಎಲ್ರಿಗೂ ಗೊತ್ತಾಗ್ಬೇಕಾ? ಅನ್ನನ್ ಯಾಕೆ ಕೆನ್ನೆಗಂಟಿಸ್ಕೊಂಡಿದ್ದೀರಾ? ಹೌದಾ, ನೋಡ್ಕೊಳ್ಳೇ ಇಲ್ವೇ? ಇರಿ ಆಫೀಸರ್, ಇಬ್ರು ಒಂದ್ ಬೆಡ್ ಕಟ್ಟಣ್ವಾ? ಏನದು? ನಿಮ್ ಕೈಯಿಂದ ಮುಟ್ಟದೇನೆ, ನಿಮ್ ಕೈಯನ್ನ ಯೂಸ್ ಮಾಡ್ದೆ ಅದನ್ನ ತೆಗಿಬೇಕು. ಹಾಗ್ ತೆಗೆದ್ರೆ ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡ್ತೀನಿ.
ತಗಿಲಿಲ್ಲ ಅಂದ್ರೆ ನಾನ್ ಏನ್ ಹೇಳ್ತೀನೋ ಅದನ್ನ ನೀವ್ ಮಾಡ್ಬೇಕು. ಅದೇಗಾಗತ್ತೆ? ಸುಲಭ ಆಗಿದ್ರೆ ನಾನ್ ಯಾಕೆ ಬೆಟ್ ಕಟ್ತಾ ಇದ್ದೆ? ಸರಿ, ನಾನ್ ರೆಡಿ. ನಿಜನಾ? ಬಟ್ ನೀನ್ ಅಲ್ಲಾಡಬಾರ್ದು. ನಾನ್ ಅಲ್ಲಾಡ್ದೆ ಇರೋದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಏನ್ ಮಾಡ್ತಿದ್ದೀರ ಆಫೀಸರ್? ಏನೇ ಆದ್ರೂ ಅಲ್ಲಾಡಬಾರ್ದು ಅಂತ ಹೇಳಿದ್ನಲ್ಲ. ಏನ್ ಮಾಡ್ತಿದ್ಯಾ ಶೌರ್ಯ? ಅಮ್ಮ, ಅದು ಏನು ಮಾತಾಡ್ಬೇಡ. ಇವಳು ನೋಡ್ತಿದ್ರೆ ನನ್ ಮೈಯೆಲ್ಲ ಉರಿಯತ್ತೆ. ನಿನ್ಗೆ ಅವಳು ಮುಖ್ಯನಾ ಇಲ್ಲ ನಾನ್ ಮುಖ್ಯನಾ? ಹೇಳು, ಯಾರು ಅಂತ ಹೇಳು. ಅವಳು ಬಲೆಗ್ ಬೀಳ್ಬೇಡ ಶೌರ್ಯ. ಆಫೀಸರ್, ನಿಮ್ ಕಷ್ಟ ನನ್ಗೆ ಅರ್ಥ ಆಯ್ತು ಅತ್ತೆ. ನಾನು ಆಫೀಸರ್ ಹತ್ರ ಆದ್ರೆ ನಿಮ್ ಬಗ್ಗೆ ಯೋಚನೆ ಮಾಡಲ್ವೇನೋ ಅಂತ ಭಯ ಅಷ್ಟೇ ಅಲ್ವಾ? ನನಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ ನಮ್ಮಿಬ್ರಿಗೂ ಪ್ರಸ್ತಾವ ಕೂಡ ಆಗೋಯ್ತು. ಇನ್ನು ಅದಕ್ಕಿಂತ ಹತ್ರ ಆಗೋದೇನಾದ್ರೂ ಇರುತ್ತಾ? ನಮ್ಗೆ ಪ್ರಸ್ತಾವ ಆಗಿದೆಯೋ ಇಲ್ವೋ ಅನ್ನೋ ಅನುಮಾನ ನಿಮ್ಗಿನ್ನೂ ಹಾಗೇ ಇದೆ. ಪಾಪ ಆಗಿಲ್ವೇನೋ ಅಂತ ಅದೇ ನಂಬಿಕೆಲೇ ಬದುಕ್ತಾ ಇದ್ದೀರಾ. ಆದ್ರೆ ಪ್ರಸ್ತಾವ ಆಗೋಯ್ತು ಅತ್ತೆ. ಇನ್ಮೇಲೆ ನನ್ನ ಆಫೀಸರ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಆಫೀಸರ್ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಬಂಗಾರ. ನಿಮ್ಗೆ ಇಷ್ಟ ಬಂದಷ್ಟು ಪ್ರಯತ್ನ ಮಾಡ್ಕೊಳ್ಳಿ ನಮ್ಮನ್ನ ದೂರ ಮಾಡೋದಕ್ಕೆ. ನಮ್ಮಿಬ್ಬರ ಮಧ್ಯದಲ್ಲಿ ಯಾರು ಬರೋದಕ್ಕಾಗಲ್ಲ. ಇವಳಿಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ಪ್ರಸ್ತಾವ ನಡೆದಿದ್ಯಾ? ಶೌರ್ಯ ಪೂರ್ತಿಯಾಗಿ ಸಂಪಾದನ ಮರ್ತು ಹೋಗಿದಾನ?
ಬಾವ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ? ನಿಮ್ಮಿಬ್ರಿಗೂ ಏನಾದರೂ ಜಗಳ ಆಗಿದೆಯಾ? ಬೆಸ್ಟ್ ಫ್ರೆಂಡ್ಸ್ಗೆ ಜಗಳ ಆದ್ರೆ ತಕ್ಷಣ ಒಂದಾಗ್ಬೇಕೇ ಹೊರತು ತಿಂದಿನ ಹಾಗೆ ಕೂತಿದ್ದೀರಾ? ಅದಕ್ಕೆ ಊಟ ತಗೊಬಂದಿದ್ದೀನಿ. ನಮ್ ಬಾವ ನೀನ್ ಕಾಣಿಸ್ಲಿಲ್ಲ ಅಂತ ಬೆಳಿಗ್ಗೆಯಿಂದ ಎಷ್ಟು ಭಯ ಪಟ್ಟಿದ್ದ ಗೊತ್ತಾಕ? ಹಾಗೆ ಹೇಳ್ದೆ ಹೋಗೋದು ತಪ್ಪು ಅಲ್ವಾ? ಇನ್ಯಾವತ್ತೂ ಹಾಗೆ ಮಾಡ್ಬೇಡ, ಸರಿನಾ? ಬಾವ, ಅಕ್ಕಂಗೆ ಹೇಳಿದ್ದೀನಿ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ತಗೋ, ನೀನು ಊಟ ಮಾಡು, ನಾನು ಅಕ್ಕಂಗೆ ಹೋಗಿ ತಗೋಬರ್ತೀನಿ. ತಗೋ. ಲಕ್ಷ್ಮಿ, ನಿಂತ್ಕೋ. ನೀನು ತುಂಬ ಒಳ್ಳೆಯವಳು. ನಮ್ಮಿಂದ ನೀನು ಅತ್ತೆ ಹತ್ರ ಬೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಹೀಗೆ ನಮಗೆ ಊಟ ತಂದು ಕೊಡ್ತಿದ್ರೆ ಅತ್ತೆ ಅಪಾರ್ಥ ಮಾಡ್ಕೋತಾರೆ. ನಾವಿಬ್ರು ಇದರಲ್ಲೇ ತಿಂತೀವಿ, ನೀನು ಹೋಗಿ ಮಲ್ಕೋ. ಸರಿ ಬಾವ, ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ಸ್ಯಾಮ್, ತಿನ್ನು. ನನಗೆ ಬೇಡ. ಮಾರ್ನಿಂಗಿಂದ ಏನು ತಿಂದಿಲ್ಲ ಅಲ್ವಾ? ತಿನ್ನು. ಹಸುವಿಲ್ಲ. ಹೊಟ್ಟೆ ಹಸಿವಿಲ್ಲ ಅಂದರೆ ಹೆಂಗೆ? ಸುಳ್ಳು ಹೇಳಬೇಡ, ತಿನ್ನು. ನನ್ನ ಹಸುವಿನ ಬಗ್ಗೆ ನನಗೆ ಗೊತ್ತಿಲ್ವಾ? ತುಂಬಾ ಪ್ರೀತಿ ಇರೋ ಹಾಗೆ ನಾಟಕ ಮಾಡಬೇಡ. ಅಯ್ಯೋ ಪಾಪ ಅಂತ ಸಮಾಧಾನವಾಗಿದ್ರೆ ನಿನಗಿಷ್ಟ ಬಂದಂಗೆ ಆಡ್ತಿದ್ಯಾ? ಎಷ್ಟೊತ್ತು ಅಂತ ನಾನು ಸುಮ್ಮನೆ ಇರಲಿ? ಮಾತಾಡ್ದಾಗೆಲ್ಲ ತಪ್ಪು ನಂದು, ನಮ್ಮಮ್ಮಂದು ಅಂತಾನೆ ಇರ್ತೀಯ. ನೀನ್ ಮಾಡಿದ ತಪ್ಪು ಅಂತ ಮಾತ್ರ ಒಪ್ಕೊಳ್ಳಲ್ಲ. ದಿನಕ್ಕೂ ನಾನು ನಿಂಗೆ ಜೋಕರ್ ತರ ಕಾಣ್ತಾ ಇದ್ದೀನಿ ಅಲ್ವಾ? ಅಷ್ಟಕ್ಕೂ ನಾನು ನಿನ್ನ ಹುಚ್ಚಿನ ತರ ಪ್ರೀತಿಸಿದ್ದು ನಾನ್ ಮಾಡಿದ ತಪ್ಪು. ಛೀ. ಪ್ರೀತಿನ ಒಬ್ಬರ ಜೊತೆ ಹೋಲಿಸಬಾರ್ದು ಅಂತಾರೆ, ಆದ್ರೆ ನಿನ್ನಲ್ಲಿ ಬದಲಾವಣೆ ನೋಡ್ತಿದ್ರೆ ನಿನ್ನ ನಾನು ಶೌರ್ಯನ ಜೊತೆ ಹೋಲಿಸ್ತಾ ಇರಕ್ಕಾಗ್ತಿಲ್ಲ ಸಿದ್ದು. ಶೌರ್ಯ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ದ. ನಾನು ಬೇಜಾರಲ್ಲಿದ್ರೆ ಸಮಾಧಾನ ಮಾಡ್ತಿದ್ದ. ನಿದ್ರೆ ಬರ್ಲಿಲ್ಲ ಅಂದ್ರೆ ಲಾಲಿ ಹಾಡ್ತಿದ್ದ. ಹಸುವಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಕೈ ತುತ್ತು ತಿನ್ನಿಸ್ತಿದ್ದ. ಆದ್ರೆ ನೀನು ನನ್ನ ಮನ್ಸರ್ಥ ಮಾಡ್ಕೊಳ್ದೇನೆ ನನ್ನ ಪ್ರೀತಿಸಿದ್ದು ನೀನ್ ಮಾಡಿರೋ ತಪ್ಪು ಅಂತಿದ್ಯಾ? ಒಂದೊಂದ್ಸಲ ನನ್ನ ಮನ್ಸಿಗೆ ಅನ್ಸುತ್ತೆ ನಿನ್ ಜೊತೆ ಬಂದು ತಪ್ಪೇನಾದ್ರೂ ಮಾಡಿದ್ನ ಅಂತ. ಒಂದು ಟೈಮಲ್ಲಿ ನೀನ್ ನನಗೆ ತೋರಿಸಿರೋ ಪ್ರೀತಿ ನೆನಪಿರೋದಕ್ಕೇನೆ ನನ್ನೊಳಗೆ ನಾನೇ ಎತ್ತು ಇನ್ನೂ ಇಲ್ಲ ಇರೋದು.
ಅಮ್ಮ ಹಾಗೆ ಮಾಡಿದ್ದಕ್ಕೆ ಕೋಪ ಬಂತ? ಏನ್ ಕಲ್ಯಾಣಿ, ಯಾಕೇನು ಮಾತಾಡ್ತಿಲ್ಲ? ಬೇಜಾರಾಯ್ತಾ? ನಾನು ಬೇಜಾರು ಮಾಡ್ಕೊಂಡ್ರು ಏನ್ ಲಾಭ? ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾನಿಲ್ವಾ? ಇರ್ಲಿಲ್ವಲ್ಲ, ಅತ್ತೆ ಬಂದು ಮಾತಾಡುವಾಗ ಹೊರಟೋದ್ರಲ್ಲ. ಏನ್ ಮಾಡ್ಲಿ ಕಲ್ಯಾಣಿ, ಇಲ್ಲೇ ಇದ್ರೆ ನೀನೇನ್ ತಪ್ಪು ಮಾಡದೇ ಇದ್ರೂ ಕೂಡ ನಿನಗೆ ಸಪೋರ್ಟ್ ಮಾಡಬೇಕು. ಹಾಗೆ ಮಾಡಿದ್ರೆ ನಮ್ಮಮ್ಮ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನಾನು ಸೈಲೆಂಟ್ ಆಗ್ಬೇಕಾಗಿ ಬಂದಿದೆ. ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀರಾ. ಇಲ್ಲ, ನೀನು ಒರೆಸ್ಕೊಳ್ಳೋದಕ್ಕೆ ಟವಲ್ ತಂದಿದ್ದೀನಿ. ನನಗೇನ್ ಬೇಡ, ನಾನು ಹೀಗೆ ಇರ್ತೀನಿ.